ಡೈಲಿ ಮಾರ್ನಿಂಗ್ ಆದ್ರೆ ಸಾಕು ಮಸಾಲಾ ಮೆಸೇಜ್ ಶುರುವಾಗುತ್ತೆ, ಈವ್ನಿಂಗ್ ಆದ್ರೆ ಸಾಕು ಮೆಸೇಜ್ ಅದೇ ರೀತಿಯಾಗಿರುತ್ತೆ, ನೈಟು ಅದೇ ಮೆಸೇಜು ಇರುತ್ತೆ, ಜೊತೆಗೆ ಮಿಡ್ ನೈಟ್ ಕೂಡ ಮತ್ತದೇ ಮೆಸೇಜ್ ಬರುತ್ತೆ. ಈವ್ನಿಂಗು ಮೆಸೇಜ್, ನೈಟು ಅದೇ ಮೆಸೇಜು, ಮಿಡ್ ನೈಟು ಕೂಡ ಮತ್ತದೇ ಮೆಸೇಜು. ಆ ಕಡೆಯಿಂದ ಬೇಬಿ ಡಿಯರ್, ಈ ಕಡೆಯಿಂದ ಚಿನ್ನಿ ಬಂಗಾರಿ. ಬ್ಯೂಟಿ ಚಾಟಿಂಗ್ಗೆ ಮರುಳಾದ ಇನ್ಸ್ಪೆಕ್ಟರ್ ಫುಲ್ ಲವೋ ಲವ್. ಆಕೆ ಇನ್ಸ್ಪೆಕ್ಟರ್ಗೆ ಅಂತಿದ್ಲು, ನೀನೇ ಸಂಜು ನಾನೇ ಗೀತಾ. ಚಾಟಿಂಗ್ ಹಿಸ್ಟರಿನೇ ಹೇಳುತ್ತೆ ಇಬ್ಬರ ಮುದ್ದಿನ ಮಿಡ್ ನೈಟ್ ಸಂಘ. ಇವತ್ತಿಗೆ ಬಾಡಿಗೆ ಮನೆ ಮಾಡೋಕ್ಕೂ ಮುಂದಾಗಿದ್ರಂತೆ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ಗೆ ನೀನೇ ನನ್ನ ಜೀವ ಅಂತ ಮೆಸೇಜ್ ಮಾಡ್ತಾ ಇದ್ಲು ಈ ಯುವತಿ. ಫ್ಯಾಮಿಲಿ ಇದ್ರು ಯುವತಿ ಜೊತೆಗೆ ಸರಸ ಸಲ್ಲಾಪ ಮಾಡ್ತಾ ಇದ್ದ ಈ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ಗೆ ಫ್ಯಾಮಿಲಿ ಇದೆ ಅಂತ ಗೊತ್ತಿದ್ರು ಕೂಡ ಚಿನ್ನಿ ಎಂದಿದ್ದ ಯುವತಿ. ಲವ್ ರೊಮ್ಯಾನ್ಸ್ ನಲ್ಲೇ ಇದ್ದ ಇಬ್ಬರ ಮಧ್ಯೆ ದಿಢೀರ್ ಆಗಿದ್ದೇನು ಹಾಗಾದ್ರೆ? ಇನ್ಸ್ಪೆಕ್ಟರ್ ವಿರುದ್ಧನೇ ಬೇಬಿ ಅತ್ಯಾಚಾರ ಆರೋಪ ಮಾಡ್ತಾ ಇರೋದು ಯಾಕೆ? ಡಿಜೆ ಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಆರೋಪ ಯಾಕೆ? ಪ್ರತಿನಿತ್ಯ ಬೆಳಗಾದ್ರೆ ಸಾಕು ಮಸಾಲಾ ಮೆಸೇಜ್, ಈವ್ನಿಂಗು ಕೂಡ ಅದೇ ಮೆಸೇಜ್, ನೈಟ್ ಆದ್ರೂ ಮಿಡ್ ನೈಟ್ ಆದ್ರೂ ಕೂಡ ಮಸಾಲಾ ಮೆಸೇಜ್ ಮಾಡ್ತಾ ಇದ್ರು. ಈ ಕಡೆಯಿಂದ ಚಿನ್ನಿ ಬಂಗಾರಿ ಹೋದ್ರೆ ಆ ಕಡೆಯಿಂದ ಡಿಯರ್ ಡಾರ್ಲಿಂಗ್ ಅಂತ ಮೆಸೇಜ್ ಬರ್ತಾ ಇತ್ತು. ಆಕೆ ಇನ್ಸ್ಪೆಕ್ಟರ್ಗೆ ಅಂತಿದ್ಲು, ನೀನೇ ಸಂಜು ನಾನೇ ಗೀತಾ ಅಂತ ಹೇಳಿ. ಚಾಟಿಂಗ್ ಹಿಸ್ಟ್ರಿನೇ ಹೇಳುತ್ತೆ ಇಬ್ಬರ ಮುದ್ದಿನ ಮಿಡ್ ನೈಟ್ ಸಂಘ. ಇವರಿಬ್ರು ಎಷ್ಟು ಮುಂದುವರೆದಿದ್ರು ಅನ್ನೋದರ ಬಗ್ಗೆ ಅವರ ಚಾಟಿಂಗ್ ಲಿಸ್ಟ್ ನೋಡ್ಬಿಟ್ರೇನೆ ಹೇಳ್ಬಹುದು, ಅವರ ಮೆಸೇಜಸ್ ನೋಡಿದ್ರೇನೆ ಹೇಳ್ಬಹುದು. ನೀನೇ ನನ್ನ ಜೀವ ಅಂತ ಹೇಳಿ ಈ ಯುವತಿ ಹೇಳ್ತಾ ಇದ್ಲಂತೆ. ನಿಮಗೆಲ್ಲ ಗೊತ್ತಿರಲಿ, ಆ ಇನ್ಸ್ಪೆಕ್ಟರ್ಗೆ ಮದುವೆ ಆಗಿದೆ, ಒಂದು ಸಂಸಾರ ಅಂತಿದೆ, ಒಂದು ಕುಟುಂಬ ಅಂತ ಇದೆ. ಆದರೂ ಆತ ಆ ಯುವತಿಯ ಜೊತೆಗೆ ಇದ್ದ, ಸಂಘವನ್ನ ಬೆಳೆಸಿದ್ದ. ಆ ಯುವತಿಗೆ ಗೊತ್ತಿರಲಿಲ್ವಾ ಹಾಗಾದ್ರೆ ಇನ್ಸ್ಪೆಕ್ಟರ್ಗೆ ಮದುವೆ ಆಗಿರೋದು? ಖಂಡಿತ ಗೊತ್ತಿತ್ತು. ಆ ಯುವತಿಗೂ ಕೂಡ ಆ ಇನ್ಸ್ಪೆಕ್ಟರ್ ಸುನಿಲ್ ಏನಿದಾರಲ್ಲ ಅವರಿಗೆ ಮದುವೆಯಾಗಿರೋದು ಗೊತ್ತಿತ್ತು ಆ ಯುವತಿಗೆ. ಆದ್ರೂ ಕೂಡ ನೀನೇ ನನ್ನ ಜೀವ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ಗೆ ಮೆಸೇಜ್ ಮಾಡ್ತಾ ಇದ್ಲು ಆ ಯುವತಿ. ಎಸ್, ಆ ಯುವತಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಅತ್ಯಾಚಾರ ಆಗಿದೆ. ಡಿಜೆ ಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಮೇಲೆ ಆರೋಪವನ್ನ ಮಾಡ್ತಾ ಇರೋದು ಆ ಯುವತಿ. ಸುನಿಲ್ ಅವರ ಫೋಟೋವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಯುವತಿಯ ಫೋಟೋವನ್ನ ತೋರಿಸೋದಕ್ಕಾಗಲ್ಲ, ಹಾಗಾಗಿ ಆದಷ್ಟು ಬ್ಲರ್ ಮಾಡಿದ್ದೀವಿ, ಅಂದ್ರೆ ತೋರ್ಸಕ್ಕಾಗಲ್ಲ. ಆದ್ರೆ ಅವರ ಚಾಟಿಂಗ್ ಲಿಸ್ಟ್ ಅನ್ನ ತೋರಿಸ್ತಾ ಇದೀವಿ ನೋಡಿ. ಇಷ್ಟೆಲ್ಲ ಸ್ವೀಟ್ ಆಗಿ ಮೆಸೇಜ್ ಮಾಡಿದ ಈ ಯುವತಿ ಈಗ ಇನ್ಸ್ಪೆಕ್ಟರ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾಳೆ. ಆ ಇನ್ಸ್ಪೆಕ್ಟರ್ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ಆ ಕಡೆಯಿಂದ ಬೇಬಿ ಡಿಯರ್ ಅಂತ ಮೆಸೇಜ್ ಬಂದ್ರೆ ಈ ಕಡೆಯಿಂದ ಚಿನ್ನಿ ಬಂಗಾರಿ ಅಂತ ಹೇಳಿ ಈಕೆ ಚಾಟ್ ಮಾಡ್ತಾ ಇದ್ಲು. ಎಸ್ ನೋಡಿ, ಅಲ್ಲಿ ಒಂದ್ ಕಡೆ ಚಾಟಿಂಗ್ ಇದೆ, ಮತ್ತೊಂದ್ ಕಡೆ ಇನ್ಸ್ಪೆಕ್ಟರ್ ಫೋಟೋ ಇದೆ, ಮತ್ತೊಂದ್ ಕಡೆ ಸಂತ್ರಸ್ತ ಯುವತಿ. ಇದನ್ನೆಲ್ಲ ಈ ಚಾಟ್ ಎಲ್ಲ ನೋಡಿದಾಗ ಅಥವಾ ಈ ಮೆಸೇಜಸ್ ಅನ್ನೆಲ್ಲ ನೋಡಿದಾಗ ಈಕೆನ ಸಂತ್ರಸ್ತೆ ಅನ್ಬೇಕಾ ಅಥವಾ ಇನ್ನೇನು ಅನ್ಬೇಕಾ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಆಕೆಯೂ ಕೂಡ ಚೆನ್ನಾಗಿನೇ ಮೆಸೇಜ್ ಮಾಡಿದಾಳೆ, ಆತನ ಜೊತೆಗೆ ಚೆನ್ನಾಗಿನೇ ಇದ್ದಾಳೆ. ದಿಢೀರನೆ ಉಲ್ಟಾ ಹೊಡೆದಿರೋದು ಯಾಕೆ ಅನ್ನೋ ಪ್ರಶ್ನೆ. ಅದು ಕೂಡ ರೇಪ್ ಕೇಸ್, ಇದು ಸುಮ್ಮನೆ ಅಲ್ಲ.
ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿರೋದು ಸುನೀಲ್ ಅವರ ಮೇಲೆ ಈ ಸಂತ್ರಸ್ತ ಯುವತಿ. ಹಾಗಾದ್ರೆ ಅಸಲಿಗೆ ಅವರಿಬ್ಬರ ನಡುವೆ ಆಗಿದ್ದೇನು? ಒಂದು ಸುನೀಲ್ ಮದುವೆ ಆಗಿದೆ, ಸುನೀಲ್ ಮದುವೆ ಆಗಿರುವಂತ ವಿಚಾರವನ್ನ ಏನಾದ್ರೂ ಈ ಯುವತಿಯ ಬಳಿ ಮುಚ್ಚಿಟ್ಟಿದ್ದಾರಾ ಅಂದ್ರೆ ಇಲ್ಲ. ಆ ವಿಚಾರ ಆ ಯುವತಿಗೂ ಕೂಡ ಗೊತ್ತಿದೆ. ಸುನೀಲ್ಗೆ ಮದುವೆ ಆಗಿದೆ, ಅವರಿಗೂ ಸಂಸಾರ ಇದೆ ಅನ್ನೋ ವಿಚಾರ ಆ ಯುವತಿಗೆ ಗೊತ್ತಿರೋದು. ಗೊತ್ತಿದ್ದು ಕೂಡ ನೀನೇ ನನ್ನ ಜೀವ, ನಾನೇ ಗೀತಾ, ನೀನೇ ಸಂಜು ಅನ್ನೋ ನಿಟ್ಟಿನಲ್ಲಿ ಚಾಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಸಡನ್ ಆಗಿ ತಿರುಗಿ ಬಿದ್ದಿರೋದು ಯಾಕೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರೋದು. ಎಲ್ಲವೂ ಗೊತ್ತಿದ್ದು ಈ ಯುವತಿ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾಳೆ. ಇವರಿಬ್ಬರ ಚಾಟಿಂಗ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಇವರಿಬ್ರು ಎಷ್ಟು ಮುಂದುವರೆದಿದ್ರು ಅಂತ ಹೇಳಿ. ಜೊತೆಗೆ ಇನ್ಸ್ಪೆಕ್ಟರ್ ಸುನೀಲ್ ಇದಾರಲ್ಲ, ಈ ಯುವತಿಗೆ ಬಾಡಿಗೆ ಮನೆ ಮಾಡೋಕ್ಕೂ ಕೂಡ ಮುಂದಾಗಿದ್ರಂತೆ. ಆ ಯುವತಿ ಮನೆಯಲ್ಲಿ ಒಂಟಿಯಾಗಿದ್ರೆ ನಾನು ಮನೆಯಲ್ಲಿ ಒಬ್ಬಳೇ ಇದ್ದೀನಿ ಬಾ ಅಂತ ಮೆಸೇಜ್ ಮಾಡಿರೋದು ಕೂಡ ಇದೆ. ನಿಜಕ್ಕೂ ಡಿಜೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಮೋಸ ಮಾಡಿದ್ರೆ ಹಾಗಾದ್ರೆ ಲೈಫ್ ಸೆಟಲ್ ಮಾಡ್ತೀನಿ ಅಂತ ಮನೆಗೆ ಕರೆದ್ನಂತೆ ಇನ್ಸ್ಪೆಕ್ಟರ್. ಇದೆಲ್ಲವನ್ನು ನೋಡಿದಾಗ ನಿಜಕ್ಕೂ ಡಿಜೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಮೋಸ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡುತ್ತೆ. ಲೈಫ್ ಸೆಟಲ್ ಮಾಡ್ತೀನಿ ಅಂತ ಮನೆಗೆ ಕರೆದಂತೆ ಇನ್ಸ್ಪೆಕ್ಟರ್, ಕರೆದು ಕುಡಿಸಿ ಕೆಡಿಸಿ ವಿಡಿಯೋ ತೋರಿಸಿದ್ರಂತೆ. ಮುಸ್ಲಿಂ ಮಹಿಳೆಯನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿದ್ರಂತೆ ಈ ಇನ್ಸ್ಪೆಕ್ಟರ್ ಸುನೀಲ್. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿದ್ರಂತೆ, ನಂಬಿಸಿದ್ರಂತೆ. ಮೆಸೇಜ್ ನಲ್ಲಿ ನಾನು ಕುಡಿಬೇಕು ಅಂತ ಹೇಳಿರೋದೇ ಈ ಯುವತಿ. ಒಂದು ವರ್ಷದಲ್ಲಿ 2-3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ ಕೂಡ ಮಾಡಿದಾಳೆ ಆ ಯುವತಿ. ಆದ್ರೆ ಇಲ್ಲಿ ಒಬ್ಬಳೇ ಇದ್ದೀನಿ ಬಾ ಅಂತ ಚಾಟ್ ಮಾಡಿರೋದು ಕೂಡ ಇದೆ ಯುವತಿ. ಒಂದ್ ಕಡೆ ರೇಪ್ ಕೇಸು, ಮತ್ತೊಂದ್ ಕಡೆ ಒಬ್ಬಳೇ ಇದ್ದೀನಿ ಬಾ ಅಂತ ಕರೆಯೋದು, ಅದಕ್ಕೆ ನಾನೇ ರೆಂಟ್ ಕೊಡ್ತೀನಿ DR ಅಂತ ಹೇಳಿರ್ತಾರೆ. ಇದೆಲ್ಲವೂ ಆದ ಮೇಲೆ ಇದೀಗ ರೇಪ್ ಆರೋಪ ಮಾಡ್ತಾ ಇದ್ದಾರೆ ಯುವತಿ. ಹಾಗಾದ್ರೆ ಅಸಲಿಗೆ ಏನಾಗ್ತಾ ಇದೆ, ಏನಾಗಿದೆ ಇವರಿಬ್ಬರ ಮಧ್ಯೆ, ಏನ್ ನಡೆದಿದೆ? ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ಸುನೀಲ್, ಒಂದು ಸ್ಟೇಷನ್ ಇನ್ಸ್ಪೆಕ್ಟರ್. ಅವರು ಒಬ್ಬ ಮಹಿಳೆಯನ್ನ ನಂಬಿ ಅಥವಾ ನಂಬಿಸಿ ಮೋಸ ಮಾಡಿಬಿಟ್ರ? ಹಾಗಾದ್ರೆ ಅವರೇ ಮೋಸ ಹೋದ್ರ ಅಥವಾ ಮೋಸ ಮಾಡಿದ್ರ? ಅಸಲಿಗೆ ಏನ್ ನಡೀತಾ ಇದೆ? ಆ ಯುವತಿ ಹೇಳ್ತಾ ಇರೋದು 1 ವರ್ಷದಲ್ಲಿ 2-3 ಬಾರಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನನಗೆ ಡ್ರಿಂಕ್ಸ್ ಮಾಡಿಸಿ ನನ್ನನ್ನು ಹಾಳು ಮಾಡಿಟ್ಟಿರೋದು ಇವರೇ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಮೆಸೇಜಸ್ ಅನ್ನ ನೋಡಿದಾಗ ಆ ಯುವತಿನೇ ಹೇಳ್ತಾರೆ ನಾನು ಕುಡಿಬೇಕು, ನನಗೂ ಡ್ರಿಂಕ್ಸ್ ಬೇಕು ಅಂತ ಹೇಳಿ ಕೇಳಿರುವಂತ ಮೆಸೇಜಸ್ಗಳು ಕೂಡ ಇದಾವೆ. ಅದಾದ ನಂತರ ನಾನು ಒಬ್ಬಳೇ ಮನೆಯಲ್ಲಿದ್ದೀನಿ ಬಾ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ಗೆ ಆಹ್ವಾನ ಕೊಟ್ಟಿರೋದು ಇದೇ ಯುವತಿ. ಹಾಗಾದ್ರೆ ಅತ್ಯಾಚಾರ ಆರೋಪ ಬರೀ ಸುಳ್ಳ? ಯಾರ ತಪ್ಪಿದೆ ಇದರಲ್ಲಿ? ನಿಜಕ್ಕೂ ಡಿಜೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಮೋಸ ಮಾಡಿದ್ರ ಅಥವಾ ಮೋಸ ಹೋಗ್ಬಿಟ್ರ? ಮಾಡ್ತಾ ಇದ್ದೆ, ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ವಿಷಯಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ಕೆ ಸರಿ ನಾನಿದ್ದೀನಿ, ಇನ್ಮೇಲೆ ನೀವು ಯಾವುದಕ್ಕೂ ಇದು ಮಾಡಬಾರ್ದು, ಯಾರ ಕಾಂಟ್ಯಾಕ್ಟಲ್ಲೂ ಇರಬಾರ್ದು ಅಂತ ಹೇಳಿದರು. ಏನು ಗ್ಯಾರಂಟಿ ಅಂತ ಹೇಳಿದ್ಕೆ ಆಯಿತು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣಂತೆ, ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನೋ ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದರು. ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ, 8ನೇ ಮೈಲಿಗೆ ಹೋಗ್ಬೇಕು, ನಾನು ಇಲ್ಲೇ ಇರ್ತೀನಲ್ವ, ಹಂಗಾಗಿ ಇಲ್ಲೇ ಎಲ್ಲಾದರೂ ಮನೆ ನೋಡು ಅಂತ ಹೇಳಿದ್ರು. 2-3 ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು, ಇದು ಪ್ರೈವೇಸಿ ಇಲ್ಲ, ಅದು ಪ್ರೈವೇಸಿ ಇಲ್ಲ, ಬರೀ ಇದೇ ಸತಾಯಿಸ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು 1 ತಿಂಗಳಿಗೆ ಏನು ಮಾಡಿದ್ರು, ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದುಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ.
ಆಮೇಲೆ ಹೋದೆ ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು. ಡ್ರಿಂಕ್ಸ್ ಮಾಡಿ ಜೊತೆಯಲ್ಲಿ ರಾಂಗ್ ಹೇಳ್ತಾ ಇದ್ದೀನಿ ನಾನು. ಅಯ್ಯೋ ಅವ್ರು ಅಯ್ಯೋ ತುಂಬ ನೈ ಮಾಡಿ ನೈಟು 1 ಗಂಟೆಗೆ ನಾನು ಮನೆಗೆ ಹೋದೆ ಕ್ಯಾಬ್ ಮಾಡ್ಕೊಂಡು ಇಲ್ಲಿಂದ. ಆಮೇಲೆ ಇವರು ಲೈವ್ ಲೊಕೇಶನ್ ಶೇರ್ ಮಾಡು ಅಂದರು, ಶೇರ್ ಮಾಡಿದೆ. ಮನೆಗೆ ಹೋಗೋವರೆಗೂ ನೋಡ್ಕೊಂಡೇ ಇದ್ರು. ಆಮೇಲೆ ಹೊರಗಡೆ ಬಂದರು, ಶೋಭಾ ಅಪಾರ್ಟ್ಮೆಂಟು 14th ಫ್ಲೋರಿಗೆ ಕರ್ಕೊಂಡು ಹೋದರು. ಸರಿ ಅಂತ ಹೇಳ್ಬಿಟ್ಟು ರಾತ್ರಿ ಟೈಮ್ 14th 13 ಸ್ವಲ್ಪ ಕನ್ಫ್ಯೂಸ್ ಇದೆ, ಎರಡರಲ್ಲಿ ಒಂದೇ ಹೋಗಿ ರಾತ್ರಿ ಬೆಳಗ್ಗೆ 5 ಗಂಟೆಗೆ ಬಿಟ್ಟರು. ನಾನು ಫುಲ್ ಡ್ರಿಂಕ್ಸ್ ಮಾಡಿದ್ದೆ, ನನಗೆ ಗೊತ್ತಿಲ್ಲ. ಅವರು ಫೋಟೋ ತೆಗೆದಿಟ್ಟಿರೋದು ನಂದು. ಆ ಫೋಟೋ ಇಟ್ಕೊಂಡು ಏನು ಮಾಡಿದ್ದಾರೆ, ಒಂದು 2-3 ದಿನ ಆದಮೇಲೆ ಫೋಟೋ ಸೆಂಡ್ ಮಾಡು ಅಂದರು. ನಾನು ಏನಕ್ಕೆ ಸೆಂಡ್ ಮಾಡಲಿ ಅಂತಂದೆ. ಇಲ್ಲ ಮಾಡು, ನೋಡಬೇಕು, ಬಿಡಿ ಡೈರೆಕ್ಟಾಗೆ ಸಿಗೋಣ ಏನಿದ್ರು ಅಂತ. ಆಮೇಲೆ ಅವರು ಇಮಿಡಿಯೇಟ್ ಸೆಂಡ್ ಮಾಡಿಬಿಟ್ಟು ಡಿಲೀಟ್ ಮಾಡಿದ್ರು. ಸರಿ, ಅವಾಗ ಗೊತ್ತಾಯಿತು ಇವ್ರು ನನ್ನ ಫೋಟೋ ತೆಗೆದಿಟ್ಟಿದ್ದಾರೆ ಅಂತ. ಆಯಿತು, ಅವ್ರದ್ದೇ ಮೊಬೈಲಲ್ಲಿ ತೆಗೆದಿಟ್ಟಿದ್ದಾರೆ. ಹಾಂ, ಕೇಳಿದೆ. ಆಮೇಲೆ ಇಲ್ಲ, ಅವತ್ತು ಫುಲ್ ಟೈಟ್ ಆಗಿದ್ದೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಮತ್ತೆ ಒಂದು 2-3 ತಿಂಗಳಾದಮೇಲೆ ಇಲ್ಲಿ IBS ಇದು ಹೋಟೆಲಿದೆ, ಅಲ್ಲಿಗೆ ಹೋಗಿರ್ತೀನಿ ಬಾ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೂ ರೂಮಲ್ಲಿ ಹೋಗಿ ಅಲ್ಲಿ ಡ್ರಿಂಕ್ಸ್ ಮಾಡಿಸಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲಿ ಮನೆದು ಏನು ಮಾಡಲೇ ಇಲ್ವಾ ಅಂತ ಹೇಳಿದ್ರು. ಆಯಿತು ಮಾಡೋಣ ಇರೋ ಸ್ವಲ್ಪ ದಿನ ಅಂತ ಹೇಳಿದ್ರು. ಹಾಗೆ ಮಾಡ್ತಾ 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 ಸ್ವಲ್ಪ ತುಂಬಾ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಪದೇ ಪದೇ ವೀಡಿಯೋ ಕಾಲ್ ಮಾಡೋದು, ವೀಡಿಯೋ ಕಾಲಲ್ಲೇ ಎಲ್ಲ ಇದು ಮಾಡ್ಕೊಳ್ಳೋದು. ಸಿಗೋಣ ಏನಿರೋದು ಮಾಡಿ ಅಂತಂದರೆ ಹೌದು, ಸೆಕ್ಷುಯಲಿ ಯೂಸ್ ಮಾಡ್ಕೊಂಡಿರೋದು. ಹಾಗಾಗಿ ವೀಡಿಯೋ ಕಾಲಲ್ಲೇ ಜಾಸ್ತಿ ಸಿಕ್ಕಿರೋದು 2 ಸರಿ. ವೀಡಿಯೋ ಕಾಲಲ್ಲೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಬಟ್ ನನಗೇನು ಲೈಫ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನೂ ಕೊಡಲಿಲ್ಲ. ಆಮೇಲೆ ಅವಾಯ್ಡ್ ಮಾಡಿಬಿಟ್ರು. ಅವರಲ್ಲೇ ಇದ್ದಾರೆ DJ ಹಳ್ಳಿಲಿ.